ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಇವತ್ತು ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ಶಾಕ್ ಮೇಲೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಜೆಡಿಎಸ್ ನಾಯಕರಿಗೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ. ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಹಾಸನದಿಂದ ಹೊಳೆನರಸೀಪುರದ ಕಡೆಗೆ ಐಟಿ ಅಧಿಕಾರಿಗಳು ಹೊರಟಿದ್ದಾರೆ. ಸಚಿವ ರೇವಣ್ಣನವರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾರಾ ಹಾಗಾದ್ರೆ ಅನ್ನೋ ಬಹುದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಸೂಪರ್ ಸಿಎಂ ರೇವಣ್ಣ ಮನೆ ಮೇಲೆ ಕೂಡ ಐಟಿ ಅಧಿಕಾರಿ ದಾಳಿ ಮಾಡುವಂತ ಸಾಧ್ಯತೆ ಇದೆ. ಈಗ ನೇರವಾಗಿ ಹಾಸನದಿಂದ ಹೊಳೆನರಸೀಪುರದ ಕಡೆ ಐಟಿ ಅಧಿಕಾರಿಗಳು ಹೊರಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸಚಿವ ರೇವಣ್ಣ ಮನೆ ಮೇಲೆ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರಾ? ಈಗಾಗಲೇ ಹಾಸನದಲ್ಲಿರುವಂತಹ ಪಿಡಬ್ಲ್ಯೂಡಿ ಕಚೇರಿಯ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಇದೀಗ ಹೊಳೆನರಸೀಪುರದತ್ತ ಐಟಿ ಅಧಿಕಾರಿಗಳು ಹೊರಟಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಸೂಪರ್ ಸಿಎಂ ಸಚಿವ ರೇವಣ್ಣ ಮನೆ ಮೇಲೆ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರಾ ಅನ್ನೋದು ಈಗ ಕಾಡ್ತಾ ಇರುವಂತಹ ಬಹುದೊಡ್ಡ ಪ್ರಶ್ನೆ. ಮುಂಜಾನೆ 5 ಗಂಟೆಯ ಆಸುಪಾಸಿನಲ್ಲಿ ಸಚಿವ ಪುಟ್ಟರಾಜು ಅವರ ಆಪ್ತರಾಗಿರ್ಬೋದು, ಅವರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಈಗ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಹಾಸನದಲ್ಲಿರುವಂತಹ ಎಚ್ ಡಿ ರೇವಣ್ಣನವರ ಆಪ್ತರ ಮನೆ ಮೇಲೆ ಜೊತೆಗೆ ಪಿಡಬ್ಲ್ಯೂಡಿ ಕಚೇರಿಯ ಮೇಲೆ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ನಂತರದಲ್ಲಿ ಈಗ ಒಂದಷ್ಟು ಐಟಿ ಅಧಿಕಾರಿಗಳು ನೇರವಾಗಿ ಹೊಳೆನರಸೀಪುರದತ್ತ ಹೊರಟಿದ್ದಾರೆ ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. ಅಲ್ಲಿಗೆ ಯಾಕೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಸಚಿವ ರೇವಣ್ಣ ಅವರ ಮನೆ ಮೇಲೆ ಕೂಡ ಹಾಗಾದ್ರೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡುವಂತ ಚಾನ್ಸಸ್ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಪಿಡಬ್ಲ್ಯೂಡಿ ಕಚೇರಿ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಒಂದ್ ಕಡೆ. ಮತ್ತೊಂದು ಕಡೆ ಇಲ್ಲಿ ಸಿಎಸ್ ಪುಟ್ಟರಾಜು ಅವರ ಮನೆ ಆಗಿರ್ಬೋದು, ಅವರ ಸಂಬಂಧಿಕರ ಮನೆ ಆಗಿರ್ಬೋದು, ಅವರ ಆಪ್ತರ ಮನೆ ಮೇಲೆ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಅಲ್ಲೂ ಕೂಡ ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸಮೀರ್. ಇದೀಗ ಹಾಸನದಿಂದ ಹೊಳೆನರಸೀಪುರಕ್ಕೆ ಐಟಿ ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಎಲ್ಲಾದ್ರೂ ಸೂಪರ್ ಸಿಎಂ ಮನೆ ಮೇಲೆ ಕೂಡ ಐಟಿ ಅಧಿಕಾರಿಗಳು ದಾಳಿ ಮಾಡುವಂತ ಚಾನ್ಸಸ್ ಇದೆಯಾ? ಹೌದು ಯಶೋಧ, ಈ ರೀತಿಯ ಒಂದು ಸಾಧ್ಯತೆಗಳು ಆಗುವಂತದ್ದು ಅಂತ ಹೇಳಲಾಗ್ತದೆ. ಯಾಕೆಂತ ಹೇಳಿದ್ರೆ ಇಂದು ಮುಂಜಾನೆ ಅಂದ್ರೆ 7 ಗಂಟೆಯಿಂದನೇ ನಗರದ ಪಿಡಬ್ಲ್ಯೂಡಿ ಕಚೇರಿ ಸೇರಿದಂತೆ ಜಿಲ್ಲೆಯಲ್ಲಿ ಒಟ್ಟು 8 ಕಡೆ ಐಟಿ ಅಧಿಕಾರಿಗಳು ಮನೆಗಳಿಗೆ ಮತ್ತೆ ಕಚೇರಿಗಳಿಗೆ ಸೇರಿದಂತೆ 8 ಕಡೆ ರೇಡ್ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಇದೀಗ ಏನು ನಗರದಲ್ಲಿ ಹಾಸನ ಎನ್ಆರ್ ವೃತ್ತದಲ್ಲಿರುವಂತ ಲೋಕೋಪಯೋಗಿ ಇಲಾಖೆ ಪ್ರಮುಖ ಕಚೇರಿಯಿಂದ ಹೊರಟಂತ 8 ಅಧಿಕಾರಿಗಳ ಒಂದು ತಂಡ ಹೊಳೆನರಸೀಪುರದತ್ತ ಹೊರಟಿದೆ ಅನ್ನುವಂತ ಮಾಹಿತಿ ಈಗ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿರುವಂತದ್ದು. ಅವರು ಹೊಳೆನರಸೀಪುರಕ್ಕೆ ತೆರಳಿ ಅಲ್ಲಿ ಏನು ಸಚಿವ ರೇವಣ್ಣ ಅವರ ಮನೆಗೆ ಹೋಗ್ತಾರಾ ಅಥವಾ ಬೇರೆ ಇಲಾಖೆಯ ಇದೇ ಇಲಾಖೆಯ ಅಥವಾ ಬೇರೆ ಇಲಾಖೆಯ ಯಾವ್ದಾದ್ರು ಕಚೇರಿಗೆ ಹೋಗ್ತಾರಾ ಅನ್ನುವಂತ ಮಾಹಿತಿ ಇನ್ನಷ್ಟು ಲಭ್ಯ ಆಗ್ಬೇಕಾಗಿದೆ. ಹಾಗಾಗಿ ಜಿಲ್ಲೆಯಲ್ಲಿ ಈ ಒಂದು ಐಟಿ ರೇಡ್ ಏನಾಗಿದೆ ಇದು ರಾಜಕೀಯ ಸಂಚಲನಕ್ಕೂ ಕೂಡ ಕಾರಣ ಆಗಿರುವಂತದ್ದು ಯಶೋಧ. ಓಕೆ, ಥ್ಯಾಂಕ್ ಯು ಸಮೀರ್.